ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನಿತಾ ಟಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಜೂನ್ ಮಂತ್ ಆಗ್ಲೇ ಬಂದೇ ಬಿಟ್ಟಿದೆ. ಜೂನ್ ತಿಂಗಳ ಭವಿಷ್ಯ, ಜೂನ್ ತಿಂಗಳಲ್ಲಿ ಯಾವೆಲ್ಲ ವಿಚಾರಗಳು ನಿಮ್ಮ ಲೈಫಲ್ಲಿ ಎದುರಾಗ್ತಾ ಇದೆ, ಯಾವ ಸೂಚನೆ ನಿಮಗೆ ಪ್ರಕೃತಿಯಿಂದ ಹಾಗೆ ನೀವು ನಂಬುವ ದೇವರಿಂದ ಸೂಚನೆ ಕೊಡ್ತಾ ಇದೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಯಾವ ಬದಲಾವಣೆ, ನಿಮ್ಮ ಎನರ್ಜಿ ಯಾವ ರೀತಿ ಬದಲಾಗುತ್ತೆ, ಹಾಗೆ ಯಾವ ವಿಚಾರದಲ್ಲಿ ನೀವು ಎಚ್ಚರಿಕೆಯಿಂದ ಇರಬೇಕು ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ 3 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವ ಕಾರ್ಡ್, ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ರ ರೆಸೊನೇಟ್ ಆಗ್ತಾ ಇದೆ, ಆ ಒಂದು ಕಾರ್ಡ್ನ ನೀವು ನಂಬುವಂತ ದೇವರ ಹೆಸರನ್ನ, ಹಾಗೆ ನೀವು ಏನು ತುಂಬಾ ನಿಮ್ಮ ಕುಲದೇವರಾಗಿರ್ಬೋದು, ನೀವು ತುಂಬಾ ಇಷ್ಟಪಡುವಂತಹ ದೇವರಾಗಿರ್ಬೋದು, ಅದು ಯಾವುದೇ ದೇವರಾಗಿರ್ಬೋದು, ನೀವು ಯಾವ ದೇವರ ಆರಾಧಕರಾಗಿದ್ದೀರೋ ಆ ದೇವರ ಹೆಸರನ್ನ 3 ಬಾರಿ ಹೇಳ್ತಾ ಈ ಒಂದು ರೀಡಿಂಗ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ, ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ. ಹಾಗೆ ನಾನು ಇವತ್ತು ಒಂದಷ್ಟು ಟೀ ಲೀಫ್ ಮೆಸೇಜ್ಗಳು ಕೂಡ ತೆಗಿತಾ ಇದ್ದೀನಿ ಅಂತ ಹೇಳ್ಬೋದು. ಯೂನಿವರ್ಸ್ ಇಂದ ನಿಮ್ಗೆ ಏನೆಲ್ಲ ಸೂಚನೆ ಬರ್ತಾ ಇದೆ, ಯಾವ ವಿಚಾರದಲ್ಲಿ ನಿಮ್ಗೆ ಎಚ್ಚರಿಕೆನ ಯೂನಿವರ್ಸ್ ಕೊಡ್ತಾ ಇದೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಯಾರೆಲ್ಲ ಮೊದಲನೆಯ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಜೂನ್ ತಿಂಗಳ ಭವಿಷ್ಯ ಹೇಗಿದೆ, ಯಾವ ವಿಚಾರ ಬದಲಾಗೋದಿದೆ, ಈ ಮಂತಲ್ಲಿ ಸಂತೋಷ ಜಾಸ್ತಿ ಇದೆಯಾ, ದುಃಖ ಜಾಸ್ತಿ ಇದೆಯಾ, ಅಥವಾ ಎರಡು ಸರಿಸಮನಾಗಿದೆಯಾ ನೋಡೋಣ. ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ನೀವು ನಂಬುವ ದೇವರ ಹೆಸರನ್ನ 3 ಬಾರಿ ಹೇಳ್ತಾ ಈ ಒಂದು ರೀಡಿಂಗ್ನ ನೋಡ್ಬೇಕಾಗತ್ತೆ. ಹಾಗೆ ಸಾಕಷ್ಟು ಜನ ಕಮೆಂಟ್ ಮೂಲಕ ವಿಡಿಯೋ ಅಪ್ಲೋಡ್ ಮಾಡೋದು 1 ಗಂಟೆ ಲೇಟ್ ಆದ್ರು ಅಥವಾ 1 ದಿನ ಲೇಟ್ ಆದ್ರು ತುಂಬಾ ಕನ್ಸರ್ನ್ ಇಂದ ವಾಟ್ಸಪ್ಪಿಗೆ ಬಂದು ನೀವು ಮೆಸೇಜ್ ಮಾಡ್ತೀರಿ. ಥ್ಯಾಂಕ್ ಯು. ಇಲ್ಲಿ ಹ್ಯಾಂಗ್ಡ್ ಮ್ಯಾನ್ ಬಂದಿದೆ, ಸ್ಟಾರ್ ಬಂದಿದೆ, 3 ಆಫ್ ಸ್ವಾರ್ಡ್ಸ್. ಓಕೆ ಓಕೆ ಓಕೆ, ನಾ ಎಲ್ಲಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಿಮಗೆ. ಓಕೆ, ಇಲ್ಲಿ ಹ್ಯಾಂಗ್ಡ್ ಮ್ಯಾನ್ ಬಂದಿರೋದ್ರಿಂದ ಯಾವುದೋ ಒಂದು ವಿಚಾರದಲ್ಲಿ ನೀವು ಮಾನಸಿಕವಾಗಿ ಕುಗ್ಗು ಹೋಗಿದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಈ ಏನ್ ಜೂನ್ ಮಂತಿಗೆ ಕಾಲಿಟ್ಟಿದ್ದೀರಿ, ಇನ್ನು ಅದೇ ಫ್ರಸ್ಟ್ರೇಷನ್, ಅದೇ ಟೆನ್ಷನ್ ನಲ್ಲಿ ಈ ತಿಂಗಳಲ್ಲಿ ನೀವು ಈ ತಿಂಗಳಲ್ಲಿ ಒಂದು ಹೆಜ್ಜೆನ ಮುಂದೆ ಇಟ್ಟಿದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಇಲ್ಲಿ ಸ್ಟಾರ್ ಬಂದಿರೋದ್ರಿಂದ ಸಾಕಷ್ಟು ಅವಕಾಶಗಳು ನಿಮ್ಮ ಲೈಫಲ್ಲಿ ಇದೆ. ಅದು ಯಾಕೋ ಗೊತ್ತಿಲ್ಲ, ನೀವಿನ್ನೂ ಬರೀ ಪಾಸ್ಟ್ ವಿಚಾರಗಳು, ಆಗೋಗಿರುವಂತಹ ಘಟನೆಗಳು, ಇಂಥದ್ದನ್ನೇ ಮೆಲುಕು ಹಾಕೊಳ್ತಾ ಇರೋ ಅವಕಾಶನ ನೀವು ಕಳ್ಕೊಳ್ತಾ ಇದ್ದೀರಿ ಅಂತ ಹೇಳ್ಬೋದು. ಸಾಕಷ್ಟು ಆಪರ್ಚುನಿಟೀಸ್ ನಿಮ್ಮ ಲೈಫಲ್ಲಿ ನಿಮ್ಗೆ ಬಂದಿದೆ, ಆಲ್ರೆಡಿ ಇದೆ. ನಿಮ್ಮ ಒಳ್ಳೆಯ ಯೋಗನೂ ಕೂಡ ನಿಮ್ಮ ಲೈಫಲ್ಲಿ ಇದೆ. ಕೆಲವ್ರ ಲೈಫಲ್ಲಿ ಗುರುಬಲನೂ ಇದೆ, ಎಲ್ಲನೂ ಚೆನ್ನಾಗಿದೆ. ಯಾಕೆಂದ್ರೆ ನಾನು ಇಲ್ಲಿ ಪೆಂಟಿಕಲ್ಸ್ ಜಾಸ್ತಿ ನೋಡ್ತಾ ಇದ್ದೀನಿ. ಓಕೆ, 9 ಆಫ್ ಪೆಂಟಿಕಲ್ಸ್ ನೋಡ್ತಾ ಇದ್ದೀನಿ. ಹಾಗಾಗಿ ಮನಸ್ಸು ತುಂಬಾನೇ ಚಂಚಲ. ಹಾಗೆ ನೀವು ಒಂದು ಲಿಮಿಟೇಷನ್ ಅಲ್ಲಿ ಯಾವುದೇ ಒಂದು ವಿಚಾರಗಳಾಗಿರ್ಬಹುದು, ಹಾಗೆ ಹಣಕಾಸಿನ ವಿಚಾರದಲ್ಲಾಗಿರಬಹುದು, ಒಂದು ಸ್ಟೇಬಲ್ ಆಗಿ ಹಿಡಿದಿಟ್ಕೊಳ್ಳುವಂಥದ್ದು ಮಾಡ್ತಾ ಇಲ್ಲ ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇದೆ. ಹಾಗೆ ವಿಚಾರಗಳು ಅಷ್ಟೇನೆ ಬಾಯಿ ತಪ್ಪಿ ಅಥವಾ ನೀವು ಫಸ್ಟ್ ಇಂದನೂ ಹಾಗೆ ಅನ್ಕೊಳ್ಬಹುದು, ಯಾವ್ದಾದ್ರು ಒಂದು ವಿಚಾರ ಬಾಯಿ ತಗಲಿ ತಪ್ಪಿ ಹೇಳುವಂಥದ್ದು, ಅದರಿಂದ ಮಾನಸಿಕವಾಗಿ 3ನೇ ವ್ಯಕ್ತಿಗಳಿಂದ ನೋವು ತಿಂತೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಮನಸ್ಸಿನಲ್ಲಿ ಏನು ಇಟ್ಕೊಳ್ಳಲ್ಲ, ಹೌದು ನೀವು ಒಳ್ಳೆ ವ್ಯಕ್ತಿಗಳೇ, ಬಟ್ ಆದರೆ ಇದರಿಂದ ನಿಮ್ಗೆ 3ನೇ ವ್ಯಕ್ತಿಗಳಿಂದ ತುಂಬಾನೇ ಹರ್ಟ್ ಆಗತ್ತೆ ಅಂತ ಹೇಳಿ. ಇನ್ನು ಕೆಲವ್ರ ಲೈಫಲ್ಲಿ ಇದೇ ವಿಚಾರ ಇರಬಹುದು, ನಿಮ್ಮ ಹಸ್ಬೆಂಡ್ ನಡುವೆ ಆಗಿರಬಹುದು, ನಿಮ್ಮ ಪರ್ಸನ್ ನಡುವೆ ಆಗಿರಬಹುದು, ನಿಮ್ಮ ರಿಲೇಶನ್ಶಿಪ್ ನಡುವೆ ಆಗಿರಬಹುದು, ಯಾರೋ ಒಬ್ಬ 3ನೇಯ ವ್ಯಕ್ತಿಯಿಂದ ನೀವು ಮಾನಸಿಕವಾಗಿ ನೊಂದಿದ್ದೀರಿ. ಅದೇ ವಿಚಾರದಿಂದ ಈಗಲೂ ಕೂಡ ಕಾಲಿಡ್ತಾ ಇದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ ಇಲ್ಲಿ. ಸೊ ಇದರಿಂದ ಏನಾಗ್ತಿದೆ, ನಿಮ್ಗೆ ನಂಬಿಕೆ ದ್ರೋಹ ಮಾಡಿರುವಂತಹ ವ್ಯಕ್ತಿ, ನಿಮ್ಮ ಪರ್ಸನ್ ಯಾರನ್ನ ನೀವು ತುಂಬಾನೇ ನಂಬಿದ್ರಿ, ನಿಮ್ಮ ನಂಬಿಕೆಗೆ ದ್ರೋಹ ಮಾಡಿರುವಂತವ್ರಾಗಿದ್ದಾರೆ ಇವರು ಅಂತ ಹೇಳಿ ತೋರಿಸುತ್ತೆ. ಸೊ ಅದಕ್ಕೆ ನಾನು ಹೇಳೋದು, ಇದರಿಂದ ಏನಾಗುತ್ತೆ, ನೀವು ಮಾನಸಿಕವಾಗಿ ನೊಂದು ಹೋಗ್ತೀರಿ, ಅದರಿಂದ ಹೊರಗಡೆ ಆಗೋದಿಲ್ಲ. ಸಾಕಷ್ಟು ನೀವು ಕೌನ್ಸಿಲಿಂಗ್ನ ತಗೊಳ್ತೀರಿ, ಮನಸ್ಸು ಚಂಚಲ ಆಗತ್ತೆ. ಆ ಬಿಟ್ಟು ಹೋಗಿರುವಂತಹ ವ್ಯಕ್ತಿ ವಿಚಾರವಾಗಿನೇ ಸಾಕಷ್ಟು ಯೋಚನೆ ಮಾಡುವಂಥದ್ದು. ಅದಕ್ಕೆ ನಾನು ಹೇಳೋದು, ನಾನು ಈ ಹಿಂದೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ,
ಮೂನ್ ಸ್ಟೋನ್ ನ ದಯವಿಟ್ಟು ಧರಿಸಿ. ಮೂನ್ ಸ್ಟೋನ್ ಧರಿಸೋದ್ರಿಂದ ಏನಾಗತ್ತೆ ಅಂತ ಹೇಳಿದ್ರೆ ನಿಮ್ಮಲ್ಲಿರುವ ಚಂದ್ರ ಏನಿದ್ದಾನೆ ಆತ ಒಂದಷ್ಟು ಒಂದು ಒಳ್ಳೆಯ ಸ್ಥಾನಕ್ಕೆ ಹೋಗ್ತಾನೆ. ನಿಮ್ಮ ಚಂದ್ರನು ಕೂಡ ಆ ಬ್ಲಾಕೇಜ್ ಏನಿದೆ ಚಂದ್ರನಲ್ಲಿ ಆ ಬ್ಲಾಕೇಜ್ ಕೂಡ ರಿಮೂವ್ ಆಗುತ್ತೆ. ಚಂದ್ರ ವೀಕ್ ಇದ್ರೆ ಏನಾಗತ್ತೆ, ನಿಮ್ಗೆ ಮನಸ್ಸು ಚಂಚಲ ಆಗೋದಕ್ಕೆ ಶುರು ಆಗುತ್ತೆ. ಕೆಲವರು ನಿಮ್ಮನ್ನ ನಿಮ್ಮ ಲೈಫ್ ಇಂದ ಇಗ್ನೋರ್ ಮಾಡೋದಕ್ಕೆ ಹೋದ್ರು ಕೂಡ ಮತ್ತೊಮ್ಮೆ ಕಾಲ್ ಮಾಡೋಣ, ಇನ್ನೊಮ್ಮೆ ಕಾಲ್ ಮಾಡೋಣ, ಮಿಸ್ ಕಾಲ್ ಕೊಡೋಣ, ಫ್ರೆಂಡ್ಸ್ ಗಳಿಂದ ಮಾತಾಡಿಸುವಂಥದ್ದು, ಈ ರೀತಿ ಎಲ್ಲ ನೀವು ಮಾಡ್ತೀರಿ. ದಯವಿಟ್ಟು ಅಂಥದನ್ನ ನಿಲ್ಲಿಸಿ. ಅದು ಯಾರೇ ನಿಮ್ಗೆ ಇಗ್ನೋರ್ ಮಾಡಿರಬಹುದು. ಇಲ್ಲಿ ಗಂಡ ಹೆಂಡತಿ ನಡುವೆ ನೋಡ್ತಾ ಇರಬಹುದು, ಲವ್ ರಿಲೇಶನ್ಶಿಪ್ ಮಧ್ಯೆ ನೋಡ್ತಾ ಇರಬಹುದು, ಅಕ್ಕಪಕ್ಕದವ್ರ ನಡುವೆ ಆಗಿರಬಹುದು. ನೀವೇ ಮೇಲು ಬಿದ್ದು ಮತ್ತೆ ಕಾಂಟ್ಯಾಕ್ಟ್ ಮಾಡುವ ಅವಶ್ಯಕತೆ ಇಲ್ಲ. ಯಾವುದೋ ಒಂದು ಇನ್ಸಿಡೆಂಟ್ ನಡೆದಿದೆ ಅಂದ ಕೂಡ್ಲೇನೆ ನೀವು ಅದರಿಂದ ನನ್ನ ಲೈಫೇ ಇಲ್ಲ ಅಂತ ಕೂತ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅಲ್ವಾ? ಸೊ ಹಾಗಾಗಿ ನೀವು ಯಾರೆಲ್ಲ ಮನಸ್ಸು ತುಂಬಾ ಚಂಚಲ ಆಗ್ತಾ ಇರತ್ತೆ, ನಿಮ್ಮ ಮನಸ್ಸನ್ನ ನೀವು ಹಿಡಿತವಾಗಿ ಇಟ್ಕೊಳ್ಳೋದಕ್ಕೆ ಬರಲ್ಲ ಅಂತವ್ರು ದಯವಿಟ್ಟು ಮೂನ್ ಸ್ಟೋನ್ ಧರಿಸೋದ್ರನ್ನ ಮರಿಬೇಡಿ. ಮೂನ್ ಸ್ಟೋನ್ ಯಾರ ಹತ್ರ ಸಿಗತ್ತೆ ಅಂದ್ರೆ ನಮ್ಮ ಹತ್ರನೂ ಸಿಗತ್ತೆ. ಬಟ್ ನಿಮ್ಗೆ ಯಾರು ಒಳ್ಳೆ ಹೀಲರ್ ಗೊತ್ತಿದ್ದಾರೆ ಅವ್ರ ಹತ್ರನೂ ತಗೊಳ್ಬಹುದು. ನಮ್ಮ ಹತ್ರ ಹೀಲಿಂಗ್ 11 days ಹೀಲ್ ಮಾಡಿ 12th ಡೇಗೆ ಇಲ್ಲಿಂದ ಡಿಸ್ಪ್ಯಾಚ್ ಆಗತ್ತೆ. ಸೊ ಈ ರೀತಿ ಮನಸ್ಥಿತಿ ಇರೋರು, ಹಾಗೆ ಚಿಕ್ಕ ಚಿಕ್ಕ ವಿಚಾರಗಳಿಗೆ ತುಂಬಾನೇ ಟೆನ್ಷನ್ ಮಾಡ್ಕೊಳ್ಳುವಂಥದ್ದು, ಚಿಕ್ಕ ಚಿಕ್ಕ ವಿಚಾರಗಳಿಗೆ ಮಾನಸಿಕವಾಗಿ ಅದನ್ನೇ ಕುಗ್ಗೋಗುವಂಥದ್ದು, ಇಂಥವ್ರಿಗೆ ಮೂನ್ ಸ್ಟೋನ್ ಧರಿಸೋದ್ರಿಂದ ಒಂದಷ್ಟು ಮನಸ್ಸನ್ನ ಕಂಟ್ರೋಲ್ನಲ್ಲಿ ಇಟ್ಕೊಳ್ಬೋದು ಅಂತ ಹೇಳ್ಬೋದು. ಹಾಗೆ ಇಲ್ಲಿ ಪೇಜ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ನಿಮ್ಮ ಲೈಫಲ್ಲಿ ಯಾವುದೋ ಒಂದು ಒಳ್ಳೆಯ ಕಾರ್ಯ ಆಗಬೇಕಾಗಿತ್ತು, ಒಳ್ಳೆಯ ಆಪರ್ಚುನಿಟೀಸ್ ನಿಮ್ಮ ಲೈಫಲ್ಲಿ ಬರಬೇಕಾಗಿತ್ತು. ಬಟ್ ಆದರೆ ಇಲ್ಲಿ ನಿಮ್ಮ ದುಡುಕುತನದಿಂದ ಹಾಗೆ ನಿಮಗೆ ಮೋಸ ಮಾಡುವ ವ್ಯಕ್ತಿಗಳ ಮಾತಿನಿಂದ ನಿಮಗೆ ಬರಬೇಕಾಗಿರುವಂತಹ ಅವಕಾಶಗಳು ನೀವೇ ಕಳ್ಕೊಳ್ತಾ ಇದ್ರಿ. ದಯವಿಟ್ಟು ಇಂಥ ವ್ಯಕ್ತಿಗಳನ್ನ ನೀವು ಒಂದಷ್ಟು ಅವಾಯ್ಡ್ ಮಾಡ್ಬೇಕಾಗತ್ತೆ, ದೂರ ಇಡ್ಬೇಕಾಗತ್ತೆ. ನಿಮಗೆ ತುಂಬಾ ಚೆನ್ನಾಗಿ ಗೊತ್ತು ಈ ವ್ಯಕ್ತಿ ಏನ್ ಹೇಳ್ಕೊಟ್ರು ನನ್ನ ಲೈಫ್ ಹಾಳಾಗತ್ತೆ ಅಂತ ಗೊತ್ತು. ಬಟ್ ಆದ್ರೂ ಕೂಡ ಅಂತ ವ್ಯಕ್ತಿ ಹತ್ರನೇ ಮಾತಾಡೋದು. ಯಾವಾಗ್ಲೂ ಕೂಡ ನೋಡಿ, ನಮ್ಗೆ ಬೇಡ ಅಂತ ಅನ್ಸಿದ ವ್ಯಕ್ತಿಗೆ ನಾವು ತುಂಬಾ ಅಟ್ರಾಕ್ಟ್ ಆಗ್ತೀವಿ. ನಮ್ಮನ್ನ ಹರ್ಟ್ ಮಾಡೋ ಅಂತ ವ್ಯಕ್ತಿಯ ಹತ್ರನೇ ನಾವು ಮತ್ತೆ ಅಟ್ರಾಕ್ಟ್ ಆಗ್ತೀವಿ. ನಮಗೆ ಮೋಸ ಮಾಡೋರ ಹತ್ರನೇ ಮತ್ತೆ ನಾವು ಮೋಸ ಹೋಗ್ತೀವಿ. ಸೊ ದಟ್ಸ್ ವೈ ನಾನು ಹೇಳ್ತಾ ಇರೋದು, ನಿಮ್ಮ ಲೈಫಲ್ಲಿ ಯಾವುದೋ ಒಂದು ಆಪರ್ಚುನಿಟೀಸ್ ಬರಬೇಕಾಗಿತ್ತು. ಕೆಲವು ಬೇಡದ ವ್ಯಕ್ತಿಯಿಂದ ನೀವೇ ಮಾತನಾಡಿ, ನೀವೇ ಇವ್ರು ಮೋಸ ಮಾಡ್ತಾರೆ ಅಂತ ಗೊತ್ತಿದ್ರು ಕೂಡ ಅಂಥವ್ರಿಂದ ಬರುವಂತಹ ಯೋಗ ಕಳೀತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಯೋಗ ಯಾವ ರೀತಿ ಕಳೀತಾ ಇದೆ ಮೇಡಮ್ ನಿಮ್ಗೆ ಹಾಗಾದ್ರೆ ಅಂತ ಕೇಳೋದಾದ್ರೆ, ನೀವು ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಯಾವುದೋ ಒಂದು ಬರಬೇಕಾಗಿರೋ ಹಣ ಬರಬೇಕಾಗಿತ್ತು, ಅದನ್ನ ನೀವು ಥರ್ಡ್ ಪರ್ಸನ್ ಹತ್ರ ಯಾರ ಹತ್ರನೋ ಹೇಳ್ತೀರಿ, ಅಥವಾ ನಿಮ್ಮ ಪರ್ಸನ್ನು ಮತ್ತು ನಿಮ್ಮ ಹತ್ರ ರೀಕನೆಕ್ಟ್ ಆಗೋದಕ್ಕೆ ಅಂತ ಹೇಳಿ ಮಾತಾಡ್ಕೊಂಡಿರ್ತೀರಿ. ಅದನ್ನು ಹೋಗಿ ಮತ್ತೆ ಯಾವ್ದು ಥರ್ಡ್ ಪರ್ಸನ್ ಹತ್ರ ಹೇಳುವಂಥದ್ದು. ಆ ಥರ್ಡ್ ಪರ್ಸನ್ಗಳು ಹೀಗೆ ಬೆನ್ನಿಗೆ ಚೂರಿ ಹಾಕುವಂತ ಕೆಲಸಗಳನ್ನು ಮಾಡೋದು. ದುಡುಕು ನಿರ್ಧಾರದಿಂದ ನಿಮ್ಮ ಲೈಫ್ನ ನೀವೇ ಕೆಲವೊಂದ್ಸಲ ಒಳ್ಳೆಯ ಆಪರ್ಚುನಿಟೀಸ್ ಬರುವಂಥದ್ದನ್ನ ನೀವೇ ಅದನ್ನ ಕಳ್ಕೊಳ್ತಾ ಇದೀರಿ ಅಂತ ಹೇಳ್ಬೋದು. ಇಲ್ಲಿ ನೈಟ್ ಆಫ್ ಸ್ವಾರ್ಡ್ಸ್ ಬರ್ತಾ ಇರೋದ್ರಿಂದ ಹೌದು, ಇಲ್ಲಿ ನಿಮ್ಗೆ ಫ್ರಸ್ಟ್ರೇಷನ್ ಜಾಸ್ತಿ ಇದೆ, ತುಂಬಾನೇ ಟೆನ್ಷನ್ ಆಗಿದ್ದೀರಿ. ಓಕೆ, ಅದೇ ಟೈಮಲ್ಲಿ ಮತ್ತೆ ನೀವು ಡ್ರ್ಯಾಗ್ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಓಕೆ, ದಯವಿಟ್ಟು ನೀವು ಡ್ರ್ಯಾಗ್ ಮಾಡುವಂಥದ್ದು, ನೀವು ಯಾರು ಈ ಕಾರ್ಡ್ ರೀಡಿಂಗ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ಹಠ, ಸಿಟ್ಟು, ಕೋಪ ಮಾಡ್ಕೊಳ್ಳುವಂಥದ್ದು, ಮಾತಿಗೆ ಮಾತು ಕೊಡುವಂಥದ್ದು, ಹಾಗೆ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಇಂದನೂ ಕೂಡ ಏನಾಗಿದೆ, ನೀವೇ ಆಸ್ಪದ ಮಾಡಿಕೊಟ್ಟಿದ್ದೀರಿ. ಥರ್ಡ್ ಪಾರ್ಟಿ ಒಟ್ಟಿಗೆ ಹೋಗೋದಿಕ್ಕೆ ನೀವೇ ಒಂದಷ್ಟು ಆಸ್ಪದ ಮಾಡಿಕೊಟ್ಟಿದ್ದೀರಿ ಅಂತ ಹೇಳ್ಬೋದು. ಯಾಕೆ ಆಸ್ಪದ ಮಾಡಿಕೊಟ್ಟಿದ್ದೀರಿ ಅಂತ ಹೇಳಿದ್ರೆ, ನಿಮ್ಮ ಪರ್ಸನ್ಗೆ ನೀವು ಸಾಕಷ್ಟು ಟೆನ್ಷನ್ ಅಥವಾ ಸಾಕಷ್ಟು ಹಿಡಿತದಲ್ಲಿ ಇಟ್ಕೊಳ್ಳೋಕೆ ಹೋದಾಗ ಅದು ಕೈತಪ್ಪಿ ಜಾರುವಂಥದ್ದು ಹೌದಲ್ವಾ? ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ನೀವೇ ಅವ್ರನ್ನ ಇನ್ನಷ್ಟು ಮತ್ತಷ್ಟು ಅವ್ರ ಬಗ್ಗೆ ತಪ್ಪಾಗಿ ಹೇಳುವಂಥದ್ದು, ಅಥವಾ ಥರ್ಡ್ ಪರ್ಸನ್ ಬಗ್ಗೆ ಪ್ರತಿ ಸಲ ನೀವು ಕೇಳುವಂಥದ್ದು, ಈ ರೀತಿ ಎಲ್ಲ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಆ ವ್ಯಕ್ತಿ ನಿಮ್ಮನ್ನ ಬಿಟ್ಟು ಹೋಗುವಂತಹ ಸಾಧ್ಯತೆ. ಬೇಡ ಅಂತ ಅನ್ಕೊಂಡಿದ್ರು ಕೂಡ ನೀವೇ ಅವ್ರನ್ನ ಅವಾಯ್ಡ್ ಮಾಡುವಂಥದ್ದು, ಜಗಳಗಳಾಗುವಂಥದ್ದು, ಕಿರಿಕಿರಿ ಆಗುವಂಥದ್ದು. ಈ ವ್ಯಕ್ತಿ ಅಂತ ಕಡೆ ಇರುವಂಥದ್ದು ಅಂಥವ್ರಲ್ಲ. ಖುಷಿಯಾಗಿ 4 ಮಾತಾಡ್ತಾ ಇರುವಾಗ ಅವರು ಸಮಾಧಾನವಾಗಿ ಇರ್ತಾರೆ. ಬಟ್ ಆದ್ರೆ ನನಗೆ ಗೊತ್ತಿದೆ, ನೀವು ಯಾವುದೋ ಒಂದು ವಿಚಾರದಲ್ಲಿ ತುಂಬಾನೇ ಆಸೆ ಕನಸುಗಳನ್ನ ಕಟ್ಕೊಂಡಿದ್ರಿ, ಅದು ನಿರಾಸೆ ಆಗಿ ಇಲ್ಲಿಂದ ಮುಂದಕ್ಕೆ ಹೋಗ್ತಾ ಇದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಹಾಗಾದ್ರೆ ಜೂನ್ ಮಂತಿಗೆ ಬಂದು ಕಾಲಿಟ್ಟಿದೀವಿ, ಈ ರೀತಿ ಎಲ್ಲ ಸಮಸ್ಯೆ ಇದೆ, ಹೇಗಿರುತ್ತೆ ಅಂತ ಕೇಳೋದಕ್ಕೆ ಹೋದ್ರೆ, ಇಲ್ಲಿ ಸಾಕಷ್ಟು ಆಪರ್ಚುನಿಟೀಸ್ ನಿಮ್ಮ ಲೈಫಲ್ಲಿ ಇದೆ. ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ನೀವು ಒಂದಷ್ಟು ಇಂಡಿಪೆಂಡೆಂಟ್ ಆಗಿ ನಾನು ಯಾವ ರೀತಿ ಇರಬಹುದು, ನಾನು ಯಾವ ರೀತಿ ಇರಬೇಕು ಅನ್ನುವ ಪಾಠನ ನೀವು ಆಲ್ಮೋಸ್ಟ್ ಆಲ್ ಇವಾಗ ಕಲ್ತ್ಕೊಂಡು ಹೋಗಿದ್ದೀರಿ. ಒಳ್ಳೊಳ್ಳೆ ಆಪರ್ಚುನಿಟೀಸ್ ಕೂಡ ನಿಮ್ಮ ಲೈಫಲ್ಲಿ ಇದೆ. ಬಟ್ ಆದರೆ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಈ ಕೆಟ್ಟ ಕಣ್ಣುಗಳಿಂದ.
ಕೆಟ್ಟ ಕಣ್ಣುಗಳಿಂದ ಹೇಗೆ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, ನೀವು ನಿಮ್ಮ ಹಿರಿಯರ ಹತ್ರ ದೃಷ್ಟಿ ತೆಗೆಸ್ಕೊಳ್ಳುವಂಥದ್ದಾಗಿರ್ಬೋದು, ನಿಮ್ಮ ರೂಮ್ನ ಕ್ಲೆನ್ಸ್ ಮಾಡ್ಕೊಳ್ಳುವಂಥದ್ದು, ನಿಮ್ಮನ್ನ ನೀವು ಕ್ಲೆನ್ಸ್ ಮಾಡ್ಕೊಳ್ಳುವಂಥದ್ದು, ನಿಮ್ಮ ಮನೆಯ ವಾತಾವರಣ ಕ್ಲೆನ್ಸ್ ಮಾಡ್ಕೊಳ್ಳುವಂಥದ್ದು, ಆದಷ್ಟು ದೇವಿಯ ಮೊರೆ ಹೋಗುವಂಥದ್ದು, ಆದಷ್ಟು ಸುಬ್ರಹ್ಮಣ್ಯರ ಮೊರೆ ಹೋಗುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ 7 ಆಫ್ ಕಪ್ಸ್ ಬಂದಿರೋದ್ರಿಂದ ಕನ್ಫ್ಯೂಷನ್ ಮೈಂಡ್ ಜಾಸ್ತಿ ಇರೋದ್ರಿಂದ ನಾವು ಏನಂತ ಹೇಳ್ತೀವಿ, ನಾವು ಈ ಥರದ್ದೇ ರೆಮಿಡೀಸ್ಗಳನ್ನ ಕೊಡ್ತಾ ಹೋಗ್ತೀವಿ. ಓಕೆ, ರಾಹು ರೆಮಿಡೀಸ್ಗಳನ್ನೇ ನಾವು ಕೇತು ರೆಮಿಡೀಸ್ಗಳನ್ನೇ ನಾವು ಸಾಕಷ್ಟು ಕೊಡ್ತಾ ಹೋಗ್ಬೇಕಾಗತ್ತೆ. ಹಾಗೆ ಯಾರೆಲ್ಲ ಬ್ಲ್ಯಾಕ್ ಮ್ಯಾಜಿಕ್ ಇಂದ ಕೆಟ್ಟ ಕಣ್ಣು ದೃಷ್ಟಿಯಿಂದ ನೀವು ನರಳ್ತಾ ಇದ್ದೀರಿ, ನಾನು ಆಲ್ರೆಡಿ ನಿಮ್ಗೆ ಎಲ್ರಿಗೂ ತೋರಿಸಿದ್ದೀನಿ ಬ್ಲ್ಯಾಕ್ ಟರ್ಮಲಿನ್ ಅಂತ ಹೇಳಿ. ಆ ಬ್ಲ್ಯಾಕ್ ಟರ್ಮಲಿನ್ ಹಾಕೊಳ್ಳೋದ್ರಿಂದ ಕೂಡ ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಬಹುದು. ಇದರಿಂದ ಏನ್ ಯೂಸ್ ಆಗುತ್ತೆ ಮೇಡಮ್ ಅಂತ ಹೇಳಿದ್ರೆ, ನಿಮಗೆ ಬರ್ತಿರೋ ಯೋಗ ಹೇಗೆ ತಪ್ತಾ ಇದೆ ಅಂತ ಹೇಳಿದ್ರೆ, ಇಂಥ ಕೆಟ್ಟ ಜನಗಳ ಕಣ್ಣಿಂದ ಅದು ಬರ್ಬೇಕಾಗಿರುವಂತಹ ಯೋಗಗಳು ನಿಮ್ಮ ಕೈ ತಪ್ಪಿ ಹೋಗ್ತಾ ಇದೆ. ಸೊ ಹಾಗಾಗಿ ನೀವು ಎಷ್ಟರ ಮಟ್ಟಿಗೆ ಇದನ್ನ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ, ನೀವು ಒಂದಷ್ಟು ಬ್ಲ್ಯಾಕ್ ಟರ್ಮಲಿನ್ ಹಾಕಿದಾಗ ಬ್ಲ್ಯಾಕ್ ಮ್ಯಾಜಿಕ್ ಮಾಡುವಂಥವ್ರಾಗಿರ್ಬೋದು, ಕೆಟ್ಟ ಕಣ್ಗಳಿಂದ ನಿಮ್ಮನ್ನ ಕೆಟ್ಟ ದೃಷ್ಟಿಯಿಂದ ನೋಡುವಂಥವ್ರಾಗಿರ್ಬೋದು, ಅದರಿಂದ ನೀವು ಒಂದಷ್ಟು ಬ್ಲ್ಯಾಂಕ್ ಆಗೋದಕ್ಕಿಂತ ಮುಂಚೆ ಬ್ಲ್ಯಾಕ್ ಟರ್ಮಲಿನ್ ಧರಿಸೋದು, ಹಾಗೆ ಸಾಲ್ಟ್ ವಾಟರಲ್ಲಿ ಬಾತ್ ಮಾಡುವಂಥದ್ದು, ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಬರಬೇಕಾಗಿರುವ ಆಪರ್ಚುನಿಟಿ ನಿಧಾನವಾದ್ರೂ ಪರವಾಗಿಲ್ಲ, ಅದು ಬರುತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ನಿಮ್ಗೆ ಬರ್ಬೇಕಾಗಿರುವ ಯಾವುದೋ ಒಂದು ಹಣಕಾಸಿನ ವಿಚಾರ ಆಗಿರ್ಬಹುದು, ಯಾವುದೋ ಒಂದು ಕೆಲಸದ ವಿಚಾರ ಎದುರು ನೋಡ್ತಾ ಇರ್ಬೋದು, ಏನೇ ಇರ್ಬೋದು, ಅದು ಬರುತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಯೂನಿವರ್ಸಲ್ ಗೈಡೆನ್ಸ್ ಮೆಸೇಜ್ ಏನಿದೆ ನಾನು ನೋಡ್ತಾ ಇದ್ದೀನಿ, ಇಲ್ಲಿ ಹ್ಯಾಮ್ ವಾಕ್ ಇದೆ, ಟೇಕಿಂಗ್ ಎ ವೆಕೇಶನ್ ಫಿಸಿಕಲಿ ಆರ್ ಮೆಂಟಲಿ ಅಂತ ಹೇಳಿ. ಒಂದಷ್ಟು ನೀವು ದೈಹಿಕವಾಗಿ ಅಥವಾ ಮಾನಸಿಕವಾಗಿ ನೀವು ಒಂದಷ್ಟು ವೆಕೇಶನ್, ನೀವು ಒಂದಷ್ಟು ಆರಾಮಾಗಿ ಇರಬೇಕಾಗತ್ತೆ. ಕೂಲಾಗಿ ನಿಮ್ಗೆ ಆಗ್ತಾ ಇರುವಂತಹ ಯಾವುದೇ ಒಂದು ಸಂದರ್ಭ ಆಗಿರ್ಬೋದು, ಯಾವುದೇ ಒಂದು ಕೆಟ್ಟ ವಿಚಾರಗಳಾಗಿರಬಹುದು, ನೀವು ಕೂಲಾಗಿ ಒಂದಷ್ಟು ಟೈಮ್ ತಗೊಂಡು ಆ ವಿಚಾರವಾಗಿ ಯೋಚನೆ ಮಾಡಬೇಕಾಗತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಈ ರೀಡಿಂಗ್ ನನಗೆ ಹೇಗೆ ಅನ್ನಿಸ್ತಾ ಇದೆ ಅಂತ ಹೇಳಿದ್ರೆ, ಒಂದಷ್ಟು ಕೆಟ್ಟ ಕಣ್ಗಳು ಇದೆ, ಹಾಗೆ ಥರ್ಡ್ ಪಾರ್ಟಿ ಸಿಚುವೇಶನ್ ಇರೋದ್ರಿಂದ ದಯವಿಟ್ಟು ನಿಮ್ಮನ್ನ ನೀವು ಹೀಲ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಕಣ್ಣಾರೆ ನೀವು ನೋಡ್ತಾ ಇರೋದ್ರಿಂದ ನೀವು ದಯವಿಟ್ಟು ಮೂನ್ ಸ್ಟೋನ್ ಧರಿಸ್ಕೊಳ್ಳೋದ್ರಿಂದ ನಿಮ್ಮ ಮನಸ್ಸು ಒಂದಷ್ಟು ಹಿಡಿತವಾಗಿರುತ್ತೆ. ಆಗ ನಿಮ್ಗೆ ಏನಾಗ್ತಿದೆ, ಥರ್ಡ್ ಪಾರ್ಟಿ ನೋಡಿದಷ್ಟು ಅಥವಾ ಥರ್ಡ್ ಪಾರ್ಟಿ ವಿಚಾರ ಕೇಳಿದಷ್ಟು ನಿಮ್ಗಿನ್ನೂ ಆ ವ್ಯಕ್ತಿ ಮೇಲೆ ಹಠ, ಸಿಟ್ಟು, ರಚ್ಚುಗಳು ಜಾಸ್ತಿ ಆಗ್ತಾ ಇದೆಯೋ ಹೊರತು ಅದನ್ನ ಹೀಲ್ ಮಾಡ್ಕೊಳ್ಳೋ ಪ್ರಯತ್ನ ನೀವು ಮಾಡ್ತಿಲ್ಲ. ಯಾವಾಗಲೂ ನಾನು ಒಂದು ಮಾತು ಹೇಳ್ತೀನಿ, ಯಾವುದೇ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಇದ್ದಾಗ ಅವ್ರನ್ನ ಪದೇ ಪದೇ ನೋಡೋದು, ಅವ್ರನ್ನ ಪದೇ ನೆನಪು ಮಾಡ್ಕೊಳ್ಳೋದು, ಅವ್ರ ಬಗ್ಗೆ ರಿಸರ್ಚ್ ಮಾಡುವಂಥದ್ದು, ದಯವಿಟ್ಟು ನಿಲ್ಲಿಸಿ. ಯಾಕೆಂದ್ರೆ ನಿಮ್ಮ ಮನಸ್ಸಿಗೆ ಅದನ್ನ ಊಟ ಆಗ್ತಾ ಇದ್ದೀರಿ. ಮನಸ್ಸಿಗೆ ಯಾವಾಗಲೂ ಊಟ ಆಗ್ತಿರ್ತೀರಿ. ಈ ಥರದೊಂದು ಆಗೋಯ್ತು, ಅದ್ರ ಬಗ್ಗೆ ನೀವು ಏನೋ ಒಂದು ಕನ್ಸು ಕಟ್ಕೊಳ್ಳೋದು, ಇವತ್ತು ಅದನ್ನ ಬಿಟ್ಟು ಹೋಗುತ್ತಾ, ನಾಳೆ ಬಿಟ್ಟು ಹೋಗುತ್ತಾ. ನೋಡಿ, ನಮ್ಮನ್ನ ಪ್ರೀತಿಸ್ತಾ ಇರೋರು ಈ ರೀತಿ ಯಾರು ಮಾಡೋದಿಲ್ಲ, ಆಯ್ತಾ? ನಮ್ಮನ್ನ ಪ್ರೀತಿಸ್ತಾ ಇರೋರು ನಾವು ಬಿಟ್ಟು ನೋಡ್ಬೇಕು. ಆಗೇನ್ ಮಾಡ್ತಾರೆ, ಅವ್ರು ಆಟೋಮೆಟಿಕಲಿ ಬರ್ತಾರೆ. ಅದು ನಾನು ಪ್ರೇಮಿಗಳ ವಿಚಾರದಲ್ಲೇ ಅಂತ ಹೇಳ್ತಾ ಇಲ್ಲ, ಯಾವುದೇ ಒಂದು ವಿಚಾರ ಆಗಿರಬಹುದು, ಮೇಲ್ ಬಿದ್ದು ನೀವೇ ಮಾತಾಡುವಂತಹ ಅವಶ್ಯಕತೆ ನಿಮಗಿಲ್ಲ ಅಂತ ಹೇಳ್ತಾ, ಮೊದಲನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರ ರೀಡಿಂಗ್ ಇದಾಗಿತ್ತು. ಹಾಗೆ ಎರಡನೆಯ ಕಾರ್ಡ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಬೇಕಾಗತ್ತೆ. ಜೂನ್ ತಿಂಗಳ ಭವಿಷ್ಯ ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಜೂನ್ ತಿಂಗಳ ಭವಿಷ್ಯ. ಓಕೆ, ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ನಲ್ಲಿ ಅಗೇನ್ ಇಲ್ಲೂ ಕೂಡ 3 ಆಫ್ ಸ್ವಾರ್ಡ್ಸ್ ಬರ್ತಾ ಇದೆ. ಯಾಕೆ ಇಲ್ಲಿ ಸಾಕಷ್ಟು ರಿಲೇಷನ್ಶಿಪ್ಗಳಾಗಿರ್ಬೋದು, ಸಾಕಷ್ಟು ಪಾರ್ಟ್ನರ್ ವಿಚಾರಗಳಲ್ಲಿ ಮೂರನೇ ವ್ಯಕ್ತಿಯ ಪ್ರವೇಶದಿಂದಾಗಿ ಮಾನಸಿಕವಾಗಿ ತುಂಬಾ ನೊಂದು ಹೋಗ್ತಾ ಇದ್ರಿ. ಅದು ಯಾವುದೇ ಸಂಬಂಧ ಆಗಿರ್ಬೋದು. ಇಲ್ಲಿ ಮೂರನೇ ವ್ಯಕ್ತಿಗಳಿಂದನೇ ಪೆಟ್ಟು ನಾನು ಈ ಕಾರ್ಡ್ನಲ್ಲೂ ಕೂಡ ನೋಡ್ತಾ ಇದ್ದೀನಿ. ಇಲ್ಲಿ ಚಾರಿಯಟ್ ಬಂದಿರೋದ್ರಿಂದ ಸಾಕಷ್ಟು ಕೆಲಸದಲ್ಲಿ ತುಂಬಾ ಸ್ಟ್ರಗಲ್ ಮಾಡಿರುವಂತಹ ವ್ಯಕ್ತಿ, ನಿಮ್ಮ ಫ್ಯಾಮಿಲಿಗೋಸ್ಕರ ತುಂಬಾ ಸ್ಟ್ರಗಲ್ ಮಾಡಿದಂತಹ ವ್ಯಕ್ತಿ, ನಿಮ್ಗೆ ಕೆಲವೊಂದು ಸಲ ಒಳ್ಳೆಯ ಬಿರುದು ಬಂದಿರುವಂತಹ ಸಂದರ್ಭಗಳು ಕೂಡ ಇದೆ. ಒಳ್ಳೆಯ ಫ್ಯಾಮಿಲಿ, ಒಳ್ಳೆಯ ಹೆಸರು ತಗೊಂಡಿರುವಂಥವ್ರು ನೀವಾಗಿದ್ದೀರಿ. ಇಲ್ಲಿ ಇತ್ತೀಚೆಗೆ ಏನಾಗ್ತಾ ಇದೆ, ಯಾವುದೋ ಒಂದು ವಿಚಾರ ಮೂರನೇ ವ್ಯಕ್ತಿ ಪ್ರವೇಶದಿಂದಾಗಿ ನೀವು ಒಂದಷ್ಟು ನಿಮ್ಮನ್ನ ಕಟ್ ಹಾಕಿದಂತಾಗಿದೆ. ಇಲ್ಲಿ 7 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಏನ್ ಮಾಡಬೇಕು, ಇಲ್ಲಿ ಕೆಲಸದ ಕಡೆನೂ ಗಮನ ಕೊಡೋದಕ್ಕಾಗ್ತಿಲ್ಲ, ಮನೆ ಕಡೆನೂ ಗಮನ ಕೊಡೋದಕ್ಕಾಗ್ತಾ ಇಲ್ಲ, ನಿಮ್ಮ ಬಗ್ಗೆ ನೀವು ಕೂಡ ಗಮನ ಹರಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ.
ಇಲ್ಲಿ ಮೂರನೇ ವ್ಯಕ್ತಿಗಳು ಯಾರಾದರೂ ಆಗಿರಬಹುದು ನಿಮ್ಮ ಲೈಫಲ್ಲಿ, ಅಂಥವರಿಂದ ನಿಮಗೆ ಸಾಕಷ್ಟು ಪೆಟ್ಟುಗಳನ್ನು ಬೀಳ್ತಾ ಇದೆ. ಇಲ್ಲಿ ನಾನು ಹೇಗಿದ್ದೆ ಅನ್ನೋದು ಕೂಡ ನೀವು ಮರ್ತೋಗ್ತಾ ಇದ್ದೀರಿ. ಆ ಮರ್ತು ಕೂಡ ಮುಂದೆ ಹೋಗ್ತಾ ಇದ್ದೀರಿ. ಈ ಲೈಫಲ್ಲಿ ನಾನು ಯಾವ ರೀತಿ ಮುಂದುವರಿಬೇಕು, ಅಥವಾ ಈ ಅಚಾನಕ್ಕಾಗಿ ಬಂದಿರುವಂತಹ ಕೆಲವೊಂದು ಇನ್ಸಿಡೆಂಟು, ನಂಬಿಕೆ ದ್ರೋಹ ಮಾಡಿರುವಂತಹ ವ್ಯಕ್ತಿಗಳನ್ನು ನೀವು ಈಗಲೂ ಕೂಡ ಮೆಲ್ಕು ಹಾಕ್ತಾ ಇರುವಂಥದ್ದು. ಹಾಗೆ ಆ ವ್ಯಕ್ತಿಯ ವಿಚಾರವಾಗಿ ನೀವು ಸಾಕಷ್ಟು ಏನು ಗೊಂದಲದಲ್ಲಿದ್ದೀರಿ. ಹಾಗೆ ನಿಮಗೆ ಅಲ್ಲಿಂದ ಕೆಲವು ಜನಗಳಿಂದನೂ ಕೂಡ ಕೆಲವು ಅಪಾಯಗಳನ್ನ ತರ್ತಾ ಇರುವಂಥದ್ದು, ಕೆಲವು ಮಾನಸಿಕವಾಗಿ ಮಾತಾಡಿ ನೊಂದಿಸುವಂಥದ್ದು, ಈ ರೀತಿ ಎಲ್ಲ ನಡೀತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ 9 ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮಗೆ ಸಾಕಷ್ಟು ಎಮೋಷನ್ಸ್ ಇರುವಂತಹ ವ್ಯಕ್ತಿ, ಯಾವ ಸಂಬಂಧನೇ ಆಗಿದ್ರೂ ಪರವಾಗಿಲ್ಲ, ನೀವು ಆದಷ್ಟು ಬೇಗ ಮರೆಯುವಂಥ ವ್ಯಕ್ತಿಗಳಲ್ಲ, ಬಿಟ್ಕೊಡುವಂತಹ ವ್ಯಕ್ತಿಗಳಲ್ಲ. ತುಂಬ ಎಮೋಷನ್ಸ್ನ ನೀವು ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿರ್ತೀರಿ. ಇಲ್ಲಿ ನಿಮ್ಮ ಆಪೋಸಿಟ್ ಪರ್ಸನ್ಸ್ಗಳ ನಾನು ನೋಡೋದಾದ್ರೆ ಈ ಜೂನ್ ತಿಂಗಳಲ್ಲಿ ಅವ್ರು ಏನಂತ ಹೇಳಿದ್ರೆ ಅವರು ಬೇಗನೆ ಮರೆಯುವಂಥದ್ದು. ಏಸ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಅವ್ರು ಟಕ್ಕಪಟ್ಟ ಮೆಂಟಲಿ ಅವರು ಬೇಗ ಮರೆತು ಬಿಡುವಂಥದ್ದು, ಬೇಗ ಬೇರೆ ವಿಚಾರಕ್ಕೆ ಹೋಗುವಂಥದ್ದು. ನೀವು ಈ ಸಂಬಂಧನ, ಕೆಲವು ಸಂಬಂಧಗಳನ್ನು ಉಳಿಸ್ಕೊಳ್ಬೇಕು ಅಂತ ಎಷ್ಟೇ ಪ್ರಯತ್ನ ಪಡ್ತಾ ಇದ್ರು ಕೂಡ ಆ ವ್ಯಕ್ತಿಗಳು ಕೆಲವೊಂದು ಮಾತುಗಳಿಂದ ನಿಮ್ಮನ್ನ ಚುಚ್ಚಿ ಮಾತಾಡುವಂಥದ್ದು, ಈ ರೀತಿ ಎಲ್ಲ ನಡೀತಾ ಇದೆ. ಹಾಗೆ ಇಲ್ಲಿ ನಾನು ತುಂಬಾ ಚೆನ್ನಾಗಿ ನೋಡ್ತಾ ಇದ್ದೀನಿ, ಈಗಲೂ ಕೂಡ ಕೆಲವೊಂದು ವಿಚಾರಗಳಲ್ಲಿ ವೇಟಿಂಗ್ ಪೀರಿಯಡ್, ಅಂದ್ರೆ ಅಲ್ಲಿ ಮೋಸ ನಡೀತಿದೆ ಅಂತ ಗೊತ್ತಿದ್ರು ಕೂಡ ವೇಟ್ ಮಾಡ್ತಾ ಇದ್ದೀರಿ, ಎಲ್ಲೋ ಸರಿ ಹೋಗಬೇಕು ಅಂತ ಹೇಳಿ, ಸರಿ ಹೋಗುತ್ತಾ ಅಂತ ಹೇಳಿ. ಸೊ ಇಲ್ಲಿ ಕೆಲವ್ರ ಲೈಫಲ್ಲಿ ಮೂರನೇ ವ್ಯಕ್ತಿಗಳಿಂದನೇ ಪೆಟ್ಟು ಬೀಳ್ತಾ ಇದೆ. ಅದು ಕೆಲಸದ ವಿಚಾರದಲ್ಲಾಗಿರ್ಬೋದು, ಬಿಸ್ನೆಸ್ ವಿಚಾರದಲ್ಲಾಗಿರ್ಬಹುದು, ವೈವಾಹಿಕ ಜೀವನದಲ್ಲಾಗಿರಬಹುದು, ನಿಮ್ಮ ಆರೋಗ್ಯದ ವಿಚಾರದಲ್ಲೂ ನಾನು ಹೇಳಬಹುದು. ಇಲ್ಲಿ ಸಾಕಷ್ಟು ಬೇರೆಯವರಿಂದನೇ ಹೊಡೆತ ಪೆಟ್ಟುಗಳನ್ನ ನೀವು ತಿಂತಾ ಇದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಇಲ್ಲಿ ಕ್ವೀನ್ ಆಫ್ ಕಪ್ಸ್ ಬಂದಿರೋದ್ರಿಂದ ನಾನು ಈಗಲೂ ಹೇಳ್ತಾ ಇದ್ದೀನಿ, ನೀವು ತುಂಬ ಎಮೋಷನ್ಸ್ ಇರೋವಂಥ ವ್ಯಕ್ತಿ. ನೀವು ಈ ಹಿಂದೆ ನೀವು ಯಾವುದೇ ಒಂದು ದೊಡ್ಡ ಮಟ್ಟದಲ್ಲಿರಲಿ, ಯಾವುದೇ ಒಂದು ದೊಡ್ಡ ಸ್ಥಾನದಲ್ಲಿರಲಿ, ಸಾಕಷ್ಟು ಎಮೋಷನ್ಸ್ನ ನೀವು ಆಲ್ರೆಡಿ ತುಂಬಿಕೊಂಡು ನೀವು ಮಾಡಬೇಕಾಗಿರುವಂತಹ ಕೆಲಸ ಕಾರ್ಯಗಳಾಗಿರಬಹುದು, ನಿಮ್ಮಲ್ಲಿರುವಂತಹ ಜವಾಬ್ದಾರಿಗಳಾಗಿರಬಹುದು, ಅದನ್ನು ಮರಿತಾ ಬರ್ತಿದ್ರಿ. ಇಲ್ಲಿ ನೋಡಿ ಹ್ಯಾಂಗ್ಡ್ ಮ್ಯಾನ್ ಬಂದಿರೋದ್ರಿಂದ ನಾನು ಏನು ಮಾಡಬೇಕು, ನಾನು ಏನು ಮಾಡಿದ್ದೀನಿ, ನಾನು ಏನು ಮಾಡ್ತಿದ್ದೀನಿ ಅನ್ನುವಂಥ ಸ್ಟ್ರಕ್ ಫೀಲ್ ನಿಮ್ಮಲ್ಲಿದೆ. ಬಟ್ ಅದ್ಭುತವಾಗಿದೆ. ಈ ತಿಂಗಳಲ್ಲಿ ಒಂದು 15ನೇ ತಾರೀಕು ನಂತರ ಏನಿದೆಯಲ್ಲ, ತುಂಬಾನೇ ಅದ್ಭುತವಾಗಿದೆ. ಎಂಪ್ರೆಸ್ ಕಾರ್ಡ್ ಬಂದಿದೆ, 9 ಆಫ್ ಪೆಂಟಿಕಲ್ಸ್ ಬಂದಿದೆ, ಏಸ್ ಆಫ್ ಪೆಂಟಿಕಲ್ಸ್ ಬಂದಿದೆ. ನಿಮ್ಮ ವ್ಯವಹಾರದಲ್ಲಿ ಒಂದಷ್ಟು ಉತ್ತುಂಗ ಸ್ಥಾನಕ್ಕೆ ಹೋಗುವಂಥದ್ದು, ನಿಮ್ಮ ವ್ಯವಹಾರದಲ್ಲಿ ಒಂದಷ್ಟು ಲಾಭಗಳನ್ನ ಕಾಣುವಂಥದ್ದು, ಹಾಗೆ ಏನು ಒಂದು ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಇರುವಂಥದ್ದು, ಹಾಗೆ ಸಾಕಷ್ಟು ಆಪರ್ಚುನಿಟೀಸ್ ನಿಮ್ಮ ಲೈಫಲ್ಲಿ ಬರುವಂಥದ್ದು. ಇಂಡಿಪೆಂಡೆಂಟ್ ಆಗಿ ನಾನು ಹೇಗಿರಬೇಕು ಗೊತ್ತು, ಇನ್ನು ಮುಂದೆ ನಾನು ಯಾವ ರೀತಿ ಇರಬೇಕು ಅನ್ನೋದು ಕೂಡ ನೀವು ಡಿಸೈಡ್ ಮಾಡಿದಿರಿ. ಯಾವುದೋ ಒಂದು ಒಳ್ಳೆಯ ಅವಕಾಶ ನಿಮ್ಮ ಲೈಫಲ್ಲಿ ಕಾಣ್ತಾ ಇದೆ ಅಂತ ಹೇಳ್ಬೋದು. ಇಲ್ಲಿ ಒಂದು ನಾನು ಟೀ ಲೀಫ್ ಮೆಸೇಜ್ನ ನಾನು ತೆಗಿತಾ ಇದ್ದೀನಿ. ಇಲ್ಲಿ ಬುಲ್ ಬರ್ತಾ ಇದೆ, ಡು ನಾಟ್ ಬ್ಯಾಕ್ ಡೌನ್ ಫ್ರಮ್ ಆಬ್ಸೆಷನ್, ಶೋ ಸ್ಟ್ರೆಂತ್ ಆ್ಯಂಡ್ ಫರ್ಟಿಟ್ಯೂಡ್ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಕೆಲಸನೇ ಆಗಲಿಲ್ಲ, ನನ್ನ ಲೈಫ್ ಇಷ್ಟಕ್ಕೆ ಮುಗಿದು ಹೋಯ್ತು, ಆ ರೀತಿ ಈ ರೀತಿ. ಹೌದು, ನಿಮಗೆ ಸಾಕಷ್ಟು ತೊಂದರೆಗಳು, ನೋವುಗಳು ಬೇರೆಯವರಿಂದ ಆಗ್ತಾ ಇದೆ, ನನ್ನ ಲೈಫ್ ಇಲ್ಲಿಗೆ ಮುಗೀತಾ, ಮಾನಸಿಕವಾಗಿ ನೊಂದು ಹೋಗುವಂಥದ್ದು. ನಾನು ಅದಕ್ಕೆ ಫಸ್ಟ್ ಕಾರ್ಡಲ್ಲಿ ಹೇಳಿದೆ, ಮೂನ್ ಸ್ಟೋನ್ ಧರಿಸೋದ್ರಿಂದ ಈ ರೀತಿ ಚಂಚಲ ಮನಸ್ಸು ಅಥವಾ ಯಾರನ್ನೋ ಅವಲಂಬಿತವಾಗಿ ಇರುವಂಥದ್ದು, ಯಾರಿಗೋ ಡಿಪೆಂಡ್ ಆಗಿ ಇರುವಂಥದ್ದು, ಇಲ್ಲಿ ಯಾವುದೋ ಒಂದು ಆಗದೆ ಇರುವಂತಹ ವಿಚಾರಕ್ಕೋ ಅಥವಾ ಯಾವುದೋ ಒಂದು ಆಗೋಗಿರೋ ವಿಚಾರಕ್ಕೋ ನೀವು ತಲೆ ಕೆಡಿಸ್ಕೊಂಡು ಇದು ನನ್ನ ಕೈಯಿಂದ ಆಗಲ್ಲ, ಆಗೋದೇ ಇಲ್ಲ ಅಂತ ನೀವೇನಾದರೂ ಅಂದ್ಕೊಂಡ್ರೆ ನಿಮ್ಮಂಥ ದೊಡ್ಡ ಮೂರ್ಖರು ಯಾರೂ ಇಲ್ಲ. ಯಾಕೆಂದ್ರೆ ಇಲ್ಲಿ ನೋಡಿ 15ನೇ ತಾರೀಕು ನಂತರ ಇಲ್ಲಿ ಎಂಪ್ರೆಸ್ ಇದೆ, 9 ಆಫ್ ಪೆಂಟಿಕಲ್ಸ್ ಇದೆ, ಏಸ್ ಆಫ್ ಪೆಂಟಿಕಲ್ಸ್ ಇದೆ. ಹೊಸ ಹೊಸ ಅವಕಾಶಗಳು, ಒಳ್ಳೆಯ ಆಪರ್ಚುನಿಟೀಸ್ಗಳು, ನಿಮ್ಮ ಲೈಫಲ್ಲಿ ಫಲಭರಿತ ದಿನಗಳು. ಹಾಗೆ ಇಲ್ಲಿ ಪ್ರೆಗ್ನೆನ್ಸಿ ವಿಚಾರಕ್ಕೆ ಏನಾದರೂ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಕೂಡ ನ್ಯೂ ಮ್ಯಾರಿಡ್ ಕಪಲ್ಸ್ ಅಲ್ಲಿ ಆಗಿರಬಹುದು. ಹಾಗೆ ಪ್ರೆಗ್ನೆನ್ಸಿ ವಿಚಾರದಲ್ಲಿ ಏನಾದರೂ ಪಾಸಿಟಿವ್ ಬರುತ್ತಾ ಅಂತ ಏನಾದರೂ ನೀವು ಅಪೇಕ್ಷೆ ಏನಾದರೂ ಇಟ್ಕೊಂಡಿದ್ರೆ, ಹೌದು, ಖಂಡಿತವಾಗ್ಲೂ ಅದು ಕೂಡ ಆಗುವ ಸಾಧ್ಯತೆಯಲ್ಲಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಇದು ಸೆಕೆಂಡ್ ಕಾರ್ಡ್. ಯಾರು ನೋಡ್ತಾ ಇದ್ರಿ ಅವರ ರೀಡಿಂಗ್ ಇದಾಗಿತ್ತು. ದಯವಿಟ್ಟು ನೀವು ಯಾವುದಾದ್ರೂ ಒಂದು ಕೆಲಸಕ್ಕೆ ಮುಂದೋಡ್ತಾ ಇದ್ರೆ ಯಾರ್ದೋ ಮೂರನೇ ವ್ಯಕ್ತಿಗೆ ಎದುರುಕೊಂಡು ದಯವಿಟ್ಟು ಹಿಂದೇಟ್ ಹಾಕಬೇಡಿ. ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ಅದಕ್ಕೆ ನಾನು ಹೇಳೋದು, ನಾನು ಅದಕ್ಕೆ ಹೀಲ್ ಮಾಡಿ ಕಳಿಸೋದು. ಬ್ಲ್ಯಾಕ್ ಟರ್ಮಲಿನ್ ಆಗಿರಬಹುದು, ಮೂನ್ ಸ್ಟೋನ್ ಆಗಿರಬಹುದು, ಇಂಥದ್ದೆಲ್ಲ ನಿಮಗೆ ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ. ಹಾಗೆ ಕೆಲವರು ಮನೆಯ ಹತ್ತಿರ ದುರ್ಗಾದೇವಿ ಆಗಿರಬಹುದು, ಆಂಜನೇಯರ ದೇವಸ್ಥಾನ ಆಗಿರ್ಬೋದು, ಇಲ್ಲೆಲ್ಲ ಪ್ರದಕ್ಷಿಣೆ ಆಗ್ತಾ ಇದ್ದ ಹಾಗೆ
ನಿಮ್ಮ ಆರನ್ನ ಕ್ಲೆನ್ಸ್ ಮಾಡ್ಕೊಳ್ತೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಯಾರೆಲ್ಲ 3ನೇ ಕಾರ್ಡ್ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಜೂನ್ ತಿಂಗಳ ಭವಿಷ್ಯ ಹೇಗಿದೆ, ಯಾವ ವಿಚಾರ ನಿಮ್ಮ ಲೈಫಲ್ಲಿ ಬರುವಂಥದ್ದಿದೆ, ಯಾವ ವಿಚಾರ ಬರುತ್ತೆ, ಯಾವ ವಿಚಾರದಿಂದ ನೀವು ಎಚ್ಚರಿಕೆಯಿಂದ ಇರಬೇಕು, ಪಾಸ್ಟ್ ಅಲ್ಲಿ ಯಾವ ಎನರ್ಜಿಯಿಂದ ನೀವು ಮೇ ಇಂದ ಜೂನ್ಗೆ ಕಾಲಿಟ್ಟಿದ್ದೀರಿ, ಈ ಎಲ್ಲ ವಿಚಾರವಾಗಿ ನಾನು ನನ್ನ ರೀಡಿಂಗ್ನಲ್ಲಿ ನಿಮಗೆ ಹೇಳ್ತಾ ಬರ್ತೀನಿ. ಓಕೆ, ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ. ಇಲ್ಲಿ 5 ಆಫ್ ಕಪ್ಸ್ ಬಂದಿದೆ, ಜಡ್ಜ್ಮೆಂಟ್ ಬಂದಿದೆ. ಕೆಲವೊಂದು ವಿಚಾರಗಳು ನಿಮ್ಮ ಕೈ ತಪ್ಪಿ ಹೋಗಿದೆ. ಎಷ್ಟೇ ಅದನ್ನ ನೀವು ಬಲವಂತವಾಗಿ ಹಿಡಿದಿಟ್ಕೊಳ್ಳೋದಕ್ಕೆ ನೋಡಿದ್ರಿ, ಎಷ್ಟೇ ಆ ವಿಚಾರನ ಮುಂದುವರ್ಸೋದಕ್ಕೆ ಅಂತ ಹೋಗಿದ್ರಿ, ಏನೇ ಅದನ್ನ ಪಡ್ಕೊಳ್ಬೇಕು ಅಂತ ಹೋದ್ರಿ, ಒಂದು ದೊಡ್ಡ ಸುಳಿವಲ್ಲಿ ನೀವು ಎಷ್ಟು ಪ್ರಯತ್ನ ಮಾಡಬೇಕೋ ಅದನ್ನ ಪ್ರಯತ್ನ ಮಾಡಿದ್ರಿ. ಅದು ಯಾವುದೇ ವಿಚಾರ ಆಗಿರ್ಬೋದು. ಈಗ ನಡೀತಾ ಇರತಕ್ಕಂತಹ ವಿಚಾರಗಳು ನಿಮಗೆ ಗೊತ್ತಿರುತ್ತೆ. ಆ ವಿಚಾರನ ನೀವು ನೋಡ್ಕೊಳ್ಳಿ. ಯಾಕೆಂದ್ರೆ ನಿಮ್ಮ ಎನರ್ಜಿ ಹೆಂಗಿದೆ ಅಂತ ಹೇಳಿದ್ರೆ ಬರೀ ಅಬ್ಸ್ಟಿಕಲ್ಸ್ನ ನಾನು ನೋಡ್ತಾ ಇದ್ದೀನಿ, ಏರುಪೇರುಗಳನ್ನೇ ನಾನು ನೋಡ್ತಾ ಇದ್ದೀನಿ. ಇಲ್ಲಿ ಯಾವುದೋ ಒಂದು ವಿಚಾರ ಆಗಬೇಕಾಗಿದ್ದು ಅಥವಾ ಯಾವುದೋ ಒಂದು ವಿಚಾರ ನಡೀತಾ ಇತ್ತು, ಅದು ಸಡನ್ ಆಗಿ ಯಾಕೆ ಚೇಂಜ್ ಆಯಿತು ಅನ್ನೋದು ಗೊತ್ತಾಗ್ಲಿಲ್ಲ, ಏನು ಅಂತ ಅರ್ಥ ಆಗ್ತಾ ಇಲ್ಲ. ನಾನು ಎಷ್ಟೇ ಅದನ್ನ ಪಡ್ಕೊಳ್ಬೇಕು ಅಂದ್ರೂ ಕೂಡ, ಎಷ್ಟೇ ದೇವ್ರ ದಿಂಡ್ರುಗಳನ್ನ ಆಗಿರ್ಬಹುದು, ಪೂಜೆ ಪುನಸ್ಕಾರಗಳನ್ನ, ಜಪತಪ ಹೋಮಗಳನ್ನ ಮಾಡಿದ್ರು ಕೂಡ ಅದು ನನ್ನ ಕೈ ತಪ್ಪು ಹೋಗಿದೆ. ಅದು ವಸ್ತು ಆಗಿರ್ಬಹುದು, ವ್ಯಕ್ತಿ ಆಗಿರಬಹುದು, ಯಾವುದೇ ಒಂದು ಸಂಬಂಧಗಳಾಗಿರಬಹುದು. ಯಾಕೆ ನನ್ನಿಂದ ಕೈ ತಪ್ಪು ಹೋಯ್ತು ಅಂತ ಹೇಳಿದ್ರೆ ನಿಮ್ಮ ಡೆಸ್ಟಿನಿಯಲ್ಲಿ ಅದಿರ್ಲಿಲ್ಲ. ಜಡ್ಜ್ಮೆಂಟ್ ಕಾರ್ಡ್ ಬಂದಿರೋದ್ರಿಂದ ಯಾವುದೋ ಒಂದು ಕಾರ್ಮಿಕ್ ಕನೆಕ್ಷನ್, ಯಾವುದೋ ಒಂದು ಋಣ ಆ ವಿಚಾರದಲ್ಲಿತ್ತು. ವ್ಯಕ್ತಿ ಆಗಿರ್ಬೋದು, ವಸ್ತು ಆಗಿರ್ಬೋದು, ಆ ಋಣ ಇತ್ತಷ್ಟೇ. ಆ ಋಣ ಇರುವ ಕಾರಣ ಇಲ್ಲಿವರೆಗೂ ಅದು ಚೆನ್ನಾಗೇ ನಡ್ಕೊಳ್ತಾ ಬಂತು. ಆದ ನಂತರ ಕೈ ತಪ್ಪಿ ಹೋಯ್ತು ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ತುಂಬಾ ನಾನು ಚೆನ್ನಾಗಿದ್ದೆ, ಈ ಹಿಂದೆ ನಾನು ತುಂಬಾ ಚೆನ್ನಾಗಿದ್ದೆ, ಚೆನ್ನಾಗಿ ಓಡಾಡ್ತಾ ಇದ್ದೆ, ಚೆನ್ನಾಗಿ ಎಲ್ಲಾ ಲಕ್ಸುರಿನೂ ನನ್ನಲ್ಲಿತ್ತು. ಸಡನ್ ಅಲ್ಲಿ ಯಾಕಿದಾಯ್ತು ಅಂತ ಹೇಳಿದ್ರೆ ನಿಮ್ಮದೊಂದು ಋಣ ಇತ್ತು. ಆ ಋಣ ಇತ್ತು, ಕೆಲವೊಂದು ಯೋಗಗಳು ನಿಮ್ಮಲ್ಲಿ ಅಚಾನಕ್ಕಾಗಿ ಟರ್ನ್ ಆಯಿತು ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ 10 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಹಣಕಾಸಿನ ವಿಚಾರದಲ್ಲಿ ಯಾರೆಲ್ಲ ಎಷ್ಟೆಲ್ಲ ಶ್ರಮ ಪಟ್ರಿ, ಎಷ್ಟೆಲ್ಲ ಇದನ್ನ ಮಾಡ್ಕೊಂಡ್ರಿ, ಉಳಿತಾಯನ ಮಾಡ್ಕೊಳ್ಬೇಕು ಅಂತ ಹೋದ್ರಿ, ಏನೇ ಆಗಿರ್ಬೋದು, ಇನ್ನು ಮುಂದೆ ನೀವು ಹಣದ ವಿಚಾರದಲ್ಲಿ ಕೆಲವೊಂದಷ್ಟು ರಿಲೀಫ್ನ ಈ ತಿಂಗಳಲ್ಲಿ ನಿಮಗೆ ಸಿಗುತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಇಲ್ಲಿ ಕೆಲವ್ರ ಲೈಫಲ್ಲಿ ಒಂದು ಸಂತೋಷದ ವಾತಾವರಣ, ಹಾಗೆ ಮನೆಯಲ್ಲಿ ಒಂದು ಒಳ್ಳೆಯ ಸಂಭ್ರಮದ ದಿನಗಳು, ಹಾಗೆ ಕೆಲವೊಂದು ವಸ್ತು ತಗೊಳ್ಳುವಂತಹ ವಿಚಾರಗಳು, ವಾಹನ ಆಗಿರಬಹುದು, ವಸ್ತುಗಳಾಗಿರಬಹುದು, ಗೋಲ್ಡ್ ಆಗಿರಬಹುದು, ಏನೇ ಇರಬಹುದು, ಇದು ನಿಮ್ಮ ಮನೆಯಲ್ಲಿ ಪ್ರವೇಶ ಆಗ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಇನ್ನು ಕೆಲವರ ಮನೆಯಲ್ಲಿ ಶ್ವಾನ ಬರುವಂತಹ ಸಾಧ್ಯತೆನೂ ಇಚ್ಚಿದೆ, ನಾಯಿಗಳು ಬರುವಂತಹ ಸಾಧ್ಯತೆ ಇದೆ. ಅಥವಾ ಇನ್ನು ಕೆಲವರಿಗೆ ನಾಯಿ ಅಂದ್ರೆ ಇಷ್ಟನೇ ಇರೋದಿಲ್ಲ, ಅಂಥವ್ರಿಗೂ ಕೂಡ ಮೈಂಡ್ ಡೈವರ್ಟ್ ಆಗುವಂತಹ ಸಾಧ್ಯತೆ ಇದೆ. ಇನ್ನು ಕೆಲವರು ಮನೆಯಲ್ಲಿ ಒಂದು ಒಳ್ಳೆಯ ಸಂಭ್ರಮದ ವಾತಾವರಣನ ನೀವು ನೋಡ್ತೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ 6 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನಿಮ್ಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಬರೀ ಅಬ್ಸ್ಟಿಕಲ್ಸ್ನೇ ನೀವು ಹಣದ ವಿಚಾರದಲ್ಲೂ ನೋಡ್ತಾ ಇದ್ರಿ. ಹಾಗೆ ಮುಂದೆ ಯಾವ ರೀತಿ ಸಾಗಬೇಕು, ಅಥವಾ ಮಾತಾಡ್ತಾ ನೀವು ಯಾವುದೋ ಒಂದು ತಪ್ಪಿಗೆ ಸಿಕ್ಕಾಕೊಳ್ಳುವಂಥದ್ದು, ಈ ರೀತಿ ಎಲ್ಲಾನು ಕೂಡ ಈ ಮಂತ್ನಲ್ಲಿ ನಡೆಯುತ್ತೆ ಒಂದಷ್ಟು ದಿನಗಳ ಕಾಲ. ಯಾಕೆ ಇಲ್ಲಿ ಈ ರೀತಿ ಆಗತ್ತೆ, ಸರಿಯಾದ ನಿರ್ಧಾರಗಳನ್ನ ನೀವು ತಗೊಳ್ಳೋದಿಲ್ಲ, ಬೇಡದ ವಸ್ತುಗಳಿಗೆ, ಬೇಡದ ವ್ಯಕ್ತಿಗಳಿಗೆ, ಆಗದೇ ಇರುವಂತಹ ವಿಚಾರಗಳಿಗೆ ವಿಪರೀತ ಮಾನಸಿಕವಾಗಿ ತಲೆಗೆ ತಗೊಳ್ಳುವಂಥದ್ದು, ಆಗದೇ ಇರುವಂತಹ ವಿಚಾರಕ್ಕೆ ಆಗುತ್ತೆ ಅಂತ ಹೇಳಿ ಮುಂದಕ್ಕೆ ಹೋಗುವಂಥದ್ದು. ದಯವಿಟ್ಟು ನಿಮ್ಮ ಕೈ ತಪ್ಪಿ ನಾನು ಅಷ್ಟು ಪ್ರಯತ್ನ ಮಾಡಿದ್ರು ಕೂಡ ನನ್ನ ಕೈ ತಪ್ಪಿ ಯಾಕೆ ಇದಿಷ್ಟು ದೂರವಾಗಿ ಹೋಗ್ತಾ ಇದೆ ಅನ್ನೋದು ನೀವೇನಾದ್ರೂ ಅದನ್ನೇ ಎಕ್ಸ್ಪೆಕ್ಟೇಷನ್ ಏನಾದ್ರು ಮಾಡ್ಕೊಂಡಿದ್ರೆ ಅಂದ್ರೆ ನಿಜವಾಗ್ಲೂ ಇದು ಕಾರ್ಮಿಕ್ ಒಂದು ಯಾವುದೋ ಒಂದು ಕರ್ಮ ಅನ್ನೋದಿತ್ತು. ನಾನು ಯಾಕೆ ಇಷ್ಟೊಂದೆಲ್ಲ ನೋವು ತಿಂತಾ ಇದ್ದೀನಿ, ಯಾಕೆ ಹಣದ ವಿಚಾರದಲ್ಲೂ ಇಷ್ಟೊಂದು ಸಾಲ ಬಾಧೆಗಳಾಗ್ತಾ ಇದೆ, ಹಾಗೆ ಯಾಕೆ ಇಷ್ಟೊಂದು ನಾನು ಎಷ್ಟೇ ಟ್ರಾವೆಲಿಂಗ್ ಮಾಡಿ, ಎಷ್ಟೇ ಜೀವನ ಮುಂದುವರ್ಸೋದಕ್ಕೆ ಎಷ್ಟೇ ನಾನು ಹಣ ಕೂಡಿಟ್ರು ಕೂಡ ಯಾಕೆ ಇದೇ ರೀತಿ ನಡೀತಾ ಇದೆ ಅಂತ ಹೇಳಿದ್ರೆ ನೀವು ಆಗದೆ ಇರುವಂಥದ್ದಕ್ಕೆ ತುಂಬಾನೇ ಇಷ್ಟಪಡ್ತೀರಿ, ಆಗೋ ವಿಚಾರಕ್ಕೆ ನೀವು ಖಂಡಿತವಾಗ್ಲೂ ಇಷ್ಟಪಡಲ್ಲ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಇಲ್ಲಿ 2 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಕೆಲವ್ರ ಲೈಫಲ್ಲಿ ಟ್ರಾವೆಲಿಂಗ್ ಮಾಡುವ ಸಾಧ್ಯತೆ ಹೆಚ್ಚಿದೆ.
ಹೊರಗಡೆ ಓಡಾಡುವಂಥದ್ದು, ಸುತ್ತಾಡುವಂಥದ್ದು, ಟ್ರಾವೆಲಿಂಗ್ ಮಾಡುವಂಥ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಕೆಲವು ಡಿಸಿಷನ್ಸ್ನ ಇನ್ನೂ ಯಾವುದೋ ಒಂದು ವಿಚಾರಗಳಲ್ಲಿ ಯಾವುದೋ ಒಂದು ಡಿಸಿಷನ್ನ ನೀವು ತಗೊಳ್ಳೋದ್ರಲ್ಲಿ ಹಿಂದೇಟ್ ಆಗ್ತಾ ಇದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಇಲ್ಲಿ ಕೆಲವ್ರ ಲೈಫಲ್ಲಿ ಸಾಕಷ್ಟು ಕನ್ಫ್ಯೂಷನ್ ಸ್ಟೇಟಲ್ಲೂ ಕೂಡ ಇದ್ದೀರಿ. ಕೆಲಸದ ವಿಚಾರದಲ್ಲಿ ಯಾವುದೇ ರೀತಿ ಮುಂದೋಗಬೇಕು ಅಂತ ಆಗಿರ್ಬೋದು, ಅಥವಾ ಕೆಲಸದ ವಿಚಾರದಲ್ಲಿ ತುಂಬಾ ನಂಗೆ ಸಫಿಕೇಟ್ ಉಸಿರುಗಡದಂತೆ ಆಗ್ತಾ ಇದೆ ಅನ್ನುವ ರೀತಿಯಲ್ಲಿ ನೀವು ಕನ್ಫ್ಯೂಷನ್ ಮೈಂಡಿಂದ ತಪ್ಪು ನಿರ್ಧಾರಗಳನ್ನ ತಗೊಳ್ಳುವಂಥದ್ದು, ಈ ರೀತಿ ಎಲ್ಲ ಮಾಡ್ಕೊಳ್ತಾ ಇದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಈ ರೀತಿ ಎಲ್ಲ ಆಗೋದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿ ನೋಡೋದಕ್ಕೆ ಹೋದ್ರೆ ಡೆವಿಲ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮನ್ನ ಯಾರೋ ಒಬ್ಬ ವ್ಯಕ್ತಿ ಕಂಟ್ರೋಲ್ ಮಾಡುವಂತಹ ರೀತಿ ಆಗಿರಬಹುದು, ನಿಮ್ಮ ಮೇಲೆ ವಾಮಾಚಾರಗಳನ್ನ, ಬ್ಲ್ಯಾಕ್ ಮ್ಯಾಜಿಕ್ಗಳನ್ನ ಮಾಡುವಂಥದ್ದಾಗಿರಬಹುದು, ಅಥವಾ ನಿಮ್ಮಿಬ್ಬರ ನಡುವೆ, ನಿಮ್ಮ ಸಂಬಂಧಗಳ ನಡುವೆ, ನಿಮ್ಮ ವಿಶ್ವಾಸಗಳ ನಡುವೆ ಯಾರೋ ಒಬ್ರು ಬಂದು ತುಂಬಾನೇ ನಿಮ್ಮನ್ನ ಮ್ಯಾನಿಪುಲೇಟ್ ಮಾಡುವಂಥದ್ದು, ನಿಮ್ಮಿಬ್ಬರನ್ನ ದೂರ ಮಾಡುವಂಥದ್ದು. ಸೊ ಈ ರೀತಿ ಎಲ್ಲ ಒಂದಷ್ಟು ಇಲ್ಲಿ ನಾನು ನೆಗೆಟಿವ್ ಎನರ್ಜೀಸ್ಗಳನ್ನ ನಾನು ನೋಡ್ತಾ ಇದ್ದೀನಿ. ಯಾಕೆಂದ್ರೆ ನಿಮ್ಮ ಮನಸ್ಥಿತಿ ನೋಡ್ತಾ ಇರಿ, ಯಾವಾಗ್ಲೂ ನೀವು ಮುಂದೆ ಸಾಗೋದಕ್ಕೆ ತುಂಬಾ ಕಷ್ಟಕರ ದಿನಗಳನ್ನೇ ನೀವು ಅನುಭವಿಸ್ತಾ ಇದ್ರಿ ಅಂತ ಹೇಳಿ ತೋರಿಸ್ತಾ ಇದೆ ಇಲ್ಲಿ. ಹಾಗೆ ಡೆವಿಲ್ ಬಂದಿರೋದ್ರಿಂದ, 10 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಮಾನಸಿಕವಾಗಿ ನಿಮ್ಗೆ ಎಷ್ಟರ ಮಟ್ಟಿಗೆ ಹಿಂಸೆ ಕೊಡಬೇಕು ಆ ರೀತಿ ಆಗ್ತಾ ಇದೆ. ಹಾಗೆ ನೀವೇನಾಗ್ತಾ ಇದೆ ಅಂತ ಹೇಳಿದ್ರೆ, ಒಂದು ದಿನ ತುಂಬಾ ಆಕ್ಟಿವ್ ಆಗಿ ಇರ್ತೀರಿ, ಇನ್ನೊಂದು ದಿನ ಮತ್ತೆ ಅದೇ ಅಬ್ಸ್ಟಿಕಲ್ಸ್ ನಾನು ನೋಡ್ತಾ ಇದ್ದೀನಿ. ಇಲ್ಲಿ ನಿಮ್ಮನ್ನ ನೀವು ತುಂಬಾ ಹೀಲ್ ಮಾಡ್ಕೊಳ್ಬೇಕಾಗತ್ತೆ. ಆದಷ್ಟು ದುರ್ಗಾದೇವಿಯ ದರ್ಶನ ಮಾಡುವಂಥದ್ದು, ಹಾಗೆ ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಇರುವಂತಹ ಹನುಮಾನ್ ಚಾಲೀಸ್ನ ಹಾಕೊಳ್ಳುವಂಥದ್ದು, ಹಾಗೆ ಒಳ್ಳೆಯ ಸ್ತೋತ್ರಗಳನ್ನ ಕೇಳುವಂಥದ್ದು, ಯಾವ್ದಾದ್ರು ಒಂದು ಮಂತ್ರ ಜಪನ ಮಾಡುವಂಥದ್ದು. ನೀವು ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋ ರೀಡಿಂಗ್ ಸೆಷನ್ ತಗೊಂಡಾಗ ನಾನು ನಿಮಗೆ ಒಳ್ಳೆಯ ರೆಮಿಡೀಸ್ ಆಗಿರ್ಬಹುದು, ಅಥವಾ ನಿಮ್ಮ ಎನರ್ಜಿ ನಿಮ್ಮ ಲೈಫಲ್ಲಿ ಏನಾಗುತ್ತೆ, ಯಾವ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕು ಅಂತ ಹೇಳಿ ನಾನು ಆಲ್ರೆಡಿ ಹೇಳಿರ್ತೀನಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ರಿ ಅವರು ಕೂಡ ಇಂಡಿವಿಜುವಲ್ ಆಗಿ ತಗೊಂಡು ನಿಮಗೆ ರೆಮಿಡೀಸ್ಗಳನ್ನ, ನೀವು ಸೊಲ್ಯೂಷನ್ಸ್ಗಳನ್ನ, ರೆಮಿಡೀಸ್ಗಳನ್ನ ನೀವು ತಗೊಳ್ಬೇಕಾಗತ್ತೆ. ಇಲ್ಲಿ ಏನಾಗ್ತಾ ಇದೆ, ಕೆಲವ್ರ ಲೈಫಲ್ಲಿ ನೀವು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡದೆ ನಿಮ್ಮ ಮೆಡಿಕೇಶನ್ ಆಗಿರ್ಬೋದು, ಮೆಡಿಟೇಷನ್ ಆಗಿರ್ಬೋದು, ಇಂಥ ವಿಚಾರಗಳಲ್ಲಿ ನೀವು ಗಮನ ಕೊಡದೆ ಸಾಕಷ್ಟು ಅಲ್ಲಿ ಏನು ಇಲ್ಲ ಅಂದ್ರೂ ಕೂಡ ಆರೋಗ್ಯ ಕೆಟ್ಟಿದೆ ಏನೋ ಅನ್ನುವ ಮನಸ್ಥಿತಿ, ಹಾಗೆ ನಿಮ್ಮ ಭಾವನೆಗಳು ಕೂಡ ಆಗಿ ಹೋಗ್ತಾ ಇದೆ. ನಿಮ್ಗೆ ಯಾರೆಲ್ಲ ನೋವು ಎಷ್ಟರ ಮಟ್ಟಿಗೆ ಕೊಡಬೇಕೋ ಅವರು ಒಂದಷ್ಟು ಮಟ್ಟಿಗೆ ನಿಮ್ಗೆ ಕೊಟ್ಟು ನಿಮ್ಗೆ ತುಂಬಾನೇ ಹರ್ಟ್ ಮಾಡಿದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಇನ್ ಮುಂದೆ ಎಲ್ಲಾ ರೀತಿನೂ ನೀವು ನೋವು ಅನುಭವಿಸಿರೋದ್ರಿಂದ ಇನ್ ಮುಂದೆ ಬೇರೆ ದಾರಿ ಯಾವುದು ಇಲ್ಲ ಅವ್ರು ನಿಮ್ಗೆ ನೋವು ಕೊಡೋದಕ್ಕೆ. ಮತ್ತೆ ಈ ತರದೊಂದು ಸಂದರ್ಭ ಬರುತ್ತಾ, ಈ ತರದೊಂದು ನೋವು ಆಗತ್ತಾ ಅಂತ ನೀವು ಏನಾದ್ರು ಇಲ್ಲಿ ನೋಡೋದಕ್ಕೆ ಹೋದ್ರೆ ಖಂಡಿತವಾಗ್ಲೂ ಇಲ್ಲ. ಎಲ್ಲಾ ರೀತಿ ನೀವು ನೋವು ಅನುಭವಿಸಿದಿರಿ. ಹಾಗೆ ಇಲ್ಲಿ ಕಿಂಗ್ ಆಫ್ ಕಪ್ಸ್ ಬಂದಿರೋದ್ರಿಂದ ಇನ್ ಮುಂದೆ ನೀವು ಈ ಜೂನ್ ಮಂತಿನಿಂದ ಒಂದಷ್ಟು ಪ್ರೀತಿಯಿಂದ, ಸ್ನೇಹ ಜೀವಿಯಾಗಿ ನಿಮ್ಮ ಅಧಿಕಾರನ ನೀವು ತಗೊಂಡು ನೀವು ಮುಂದೆ ಹೋಗ್ತೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಇದು ಥರ್ಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು. ಹಾಗೆ ಟೀ ಲೀಫ್ ಮೆಸೇಜ್ ಏನ್ ಬರ್ತಾ ಇದೆ ನೋಡೋಣ. ಗ್ರಾಸ್ ಹಾಪರ್ ಬರ್ತಾ ಇದೆ. ಸಿಚುವೇಶನ್ ಇನ್ ದಿ ಬ್ಯಾಲೆನ್ಸ್ ದಿ ರಿಕ್ವೈರ್ ಕೇರ್ಫುಲಿ ಹ್ಯಾಂಡ್ಲಿಂಗ್ ಅಂತ ಬರ್ತಾ ಇದೆ. ನಿಮ್ಮ ಈ ಪರಿಸ್ಥಿತಿಯನ್ನ ನೀವು ತುಂಬಾನೇ ನಿಧಾನವಾಗಿ, ತುಂಬಾನೇ ಯೋಚನೆ ಮಾಡಿ ಹ್ಯಾಂಡಲ್ ಮಾಡ್ಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ, ನೀವೇನೇ ಮಾಡೋದಕ್ಕೆ ಅಂತ ಹೋದ್ರೂ ಕೂಡ ಮೂರನೇ ವ್ಯಕ್ತಿಯಿಂದ ನಿಮ್ಗೆ ಹೊಡೆತ ಬೀಳ್ತಾ ಇದೆ. ಮೂರನೇ ವ್ಯಕ್ತಿಯಿಂದ ಮಾನಸಿಕವಾಗಿ ಆಗಿರ್ಬೋದು, ದೈಹಿಕವಾಗಿ ಅವ್ರು ನಿಮ್ಮನ್ನ ಕುಗ್ಸೋಕ್ ಆಗದೆ ಕೆಲವೊಂದು ದುಷ್ಟ ಶಕ್ತಿಗಳನ್ನ ಮೊರೆ ಹೋಗುವಂಥದ್ದು, ನಿಮ್ಮನ್ನ ಅವರ ಕೈವಶ ಮಾಡ್ಕೊಳ್ಳುವಂಥದ್ದು, ಬೇಡದ ಕ್ಷುದ್ರ ದೇವತೆಗಳಿಗೆ ಹೋಗಿ ಆರಾಧಿಸುವಂಥದ್ದು, ನಿಮ್ಮನ್ನ ಕೆಡಕ ಬಯಸುವಂತಹ ವ್ಯಕ್ತಿಗಳಿದ್ದಾರೆ. ಹಾಗೆ ನೀವು ಏನೇ ನಿಮ್ಮ ಲೈಫಲ್ಲಿ ಈಗ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದಿದ್ರು ಅವ್ರ ಹತ್ರ ಜಗಳ ಮಾಡ್ದಿರಾ, ಏನು ಮಾಡ್ದಿರಾ, ನಿಮ್ಮನ್ನ ನೀವು ಒಂದಷ್ಟು ಹೀಲ್ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮನ್ನ ನೀವು ಸೆಕ್ಯೂರ್ಡ್ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ಫ್ಯಾಮಿಲಿ ಆಗಿರಬಹುದು, ನಿಮ್ಮ ಮನೇನ ರಕ್ಷಣೆ ಮಾಡ್ಕೊಳ್ಬೇಕಾಗತ್ತೆ. ಸೊ ಹಾಗಾಗಿ ಸಾಕಷ್ಟು ಜನ ಫ್ಯಾಮಿಲಿ ಗಟ್ಲೆನಲ್ಲಿ ಬ್ಲ್ಯಾಕ್ ಟರ್ಮಲಿನ್ ತಗೊಂಡಿದ್ರಿ. ಬ್ಲ್ಯಾಕ್ ಟರ್ಮಲಿನ್ ಧರಿಸೋದ್ರಿಂದನೂ ಕೂಡ ನೀವು ಒಂದಷ್ಟು ನಿಮ್ಮನ್ನ ಕಂಟ್ರೋಲ್ ಅಲ್ಲಿ ಇಡುತ್ತೆ, ನಿಮ್ಮನ್ನ ಹೀಲ್ ಮಾಡ್ತಾ ಇರುತ್ತೆ. ಅದು ಯಾವುದೇ ನೆಗೆಟಿವ್ ಎನರ್ಜಿ ಬಂದರೂ ಕೂಡ ನಿಮ್ಮ ದೇಹದ ಒಳಗಡೆ ಪ್ರವೇಶ ಮಾಡದೇ ಇರೋದಾಗಿರ್ಬಹುದು, ಅವ್ರ ಹತ್ರನೇ ಅದು ವಾಪಸ್ ಮತ್ತೆ ಹೋಗುವಂಥದ್ದಾಗಿರ್ಬೋದು, ಈ ರೀತಿ ಎಲ್ಲ ಆಗತ್ತೆ. ಹಾಗೆ ಯಾರೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಇಂಥ ವಿಚಾರಗಳಿಗೆ ರೆಮಿಡೀಸ್ಗಳು, ಸೊಲ್ಯೂಷನ್ಸ್ಗಳು ಕೂಡ ಸಿಗುತ್ತೆ ಅಂತ ಹೇಳ್ತಾ, ಈ ಥರ್ಡ್ ಕಾರ್ಡ್ ಯಾರೆಲ್ಲ ನೋಡ್ತಾ ಇದ್ರಿ
ಒಂದಷ್ಟು ನೆಗೆಟಿವ್ ಎನರ್ಜಿ ನಾನು ನೋಡ್ತಾ ಇದ್ದೀನಿ. ಈ ತಿಂಗಳ ಕೊನೆಯಲ್ಲಿ ನಿಮಗೆ ಅರ್ಥ ಆಗುತ್ತೆ ನಾನು ಯಾವ ರೀತಿ ಲೈಫ್ ಲೀಡ್ ಮಾಡಬೇಕು ಅಂತ ಹೇಳಿ. ಜುಲೈ ಮಂತ್ಗೆ, ಈ ತಿಂಗಳಲ್ಲೇ ನೀವು ಈ ಕರ್ಮನ ಆಗಿರ್ಬೋದು, ಈ ಮಂತ್ನಾಗಿರ್ಬಹುದು, ಒಂದಷ್ಟು ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡಿಕೊಂಡು ಜುಲೈ ಮಂತ್ಗೆ ಕಾಲಿಡ್ತೀರಿ ಅಂತ ಹೇಳ್ತಾ, ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.